ಹಾಯ್ ನಮಸ್ತೆ. ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ಬೆಲ್ಲದ ದೀಪಾರಾಧನೆನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರು ಮನೇಲಿ ಶಿವನ ಪೂಜೆ ಮಾಡಿ ಬೆಲ್ಲದ ಆರತಿನ ಮಾಡ್ತಾರೆ. ಅಂಥವರು ನೀವು ಎಲ್ಲಿ ಶಿವನ ಕೂರಿಸಿ ಪೂಜೆ ಮಾಡ್ತೀರಾ ಆ ಜಾಗನ ಶುಚಿ ಮಾಡಿಕೊಂಡು ರಂಗೋಲಿನ ಬಿಟ್ಟು ಮಧ್ಯೆ ಓಂ ಅಂತ ಬರೆದು ಸುತ್ತ ಓಂ ನಮಃ ಶಿವಾಯ ಅಂತ ಬರೀಬೇಕು. ನಂತರ ಒಂದು ಹಿತ್ತಾಳೆ ತಟ್ಟೆನ ಇಟ್ಟು ಅದಕ್ಕೆ 5 ಇಡಿ ಅಥವಾ 9 ಇಡಿ ಆಗೋಷ್ಟು ಅಕ್ಕಿನ ಹಾಕಿ ಅದ್ರ ಮೇಲ್ಗಡೆ ಓಂ ಅಂತ ಬರೆದು 2 ಚೆನ್ನಾಗಿರುವಂತಹ ಬೆಲ್ಲನ ಇಟ್ಕೊಳ್ಳಿ. ಈ ಬೆಲ್ಲ ಎಲ್ಲೂ ಸಹ ಮುರಿದಿರಬಾರ್ದು, ಬಿರುಕಿರಬಾರ್ದು. ಆ ರೀತಿ ಇರುವಂತಹ ಬೆಲ್ಲನ ಇಟ್ಟು ಅದಕ್ಕೆ ಸುತ್ತ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಹೂಗಳನ್ನ ಇಟ್ಕೋಬೇಕು. ನಂತರ ಶುದ್ಧವಾಗಿರುವಂತಹ ತುಪ್ಪನ ಹಾಕಿ 1 ಬೆಲ್ಲಕ್ಕೆ 2 ಬತ್ತಿನ ಹಾಕಿ ಈ ರೀತಿ ಏಕಾರತಿಯಿಂದ ದೀಪನ ಹಚ್ಕೋಬೇಕಾಗುತ್ತೆ. ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡೋರಾದರೆ ಅಡಿಕೆ ತಟ್ಟೆಗೆ ಅಕ್ಕಿ ಬೆಲ್ಲನ ಹಾಕಿ ಪೂಜೆ ಮಾಡಿ ನಂತರ ಆ ತಟ್ಟೆನ ಅಲ್ಲೇ ಬಿಟ್ಟು ಬರಬೇಕಾಗುತ್ತೆ. ಮನೇಲಿ ಮಾಡ್ತಿರೋದ್ರಿಂದ ಹಿತ್ತಾಳೆ ತಟ್ಟೆ ಬಳಸಿದ್ದೀನಿ. ಮನೇಲಿ ಪೂಜೆ ಎಲ್ಲ ಮಾಡಿದ್ಮೇಲೆ ಮಾರನೇ ದಿನ ಬೆಳಿಗ್ಗೆ ಬೆಲ್ಲ ಮತ್ತು ಅಕ್ಕಿನ ಹಸುವಿಗೆ ದಾನ ಮಾಡಬೇಕು ಅಥವಾ ಶಿವನ ದೇವಸ್ಥಾನಕ್ಕೆ ಕೊಡ್ಬೋದು. ಪೂರ್ತಿ ವಿಡಿಯೋಗೆ ಯೂಟ್ಯೂಬ್ನ ನೋಡಿ.